ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 28, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಇಂಟರ್ವ್ಯೂಗೋಸ್ಕರ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮೊದಲನೇ ಹಂತದಲ್ಲಿ ಕರೆಂಟ್ ಅಫೇರ್ಸ್ ಒಪಿನಿಯನ್ ಬಿಲ್ಡಿಂಗ್ ಸೆಷನ್ನು ಎವ್ರಿ ಡೇ ಇರುತ್ತೆ. ಅಂದರೆ ಎವ್ರಿ ಡೇ 5 ಗಂಟೆಗೆ ಸರಿಯಾಗಿ ನಿಮಗೆ ಆನ್ಲೈನಲ್ಲಿ ಝೂಮ್ ಮೀಟಿಂಗನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸನ್ನು ಅಪ್ರೋಚ್ ಮಾಡಬೇಕು ಅಂತ ನಮ್ಮ ಇನ್ಸ್ಟಿಟ್ಯೂಷನ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ರಾಂಬಾಬು ಸರ್ ಅವರು ಎವ್ರಿ ಡೇ ನಿಮಗೆ ಕಂಡಕ್ಟ್ ಮಾಡಲಿದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟಿಗೆ ಕಾಲ್ ಮಾಡ್ಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಲಿಂಕನ್ನು ಡೈರೆಕ್ಟಾಗಿ ಶೇರ್ ಮಾಡಿರ್ತಾರೆ ಝೂಮ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ. ಅಲ್ಲಿಂದನೂ ಸಹ ನೀವು ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು ಅನ್ನುವಂಥದ್ದು. ಇವತ್ತಿನ ಮೊದಲನೇ ಆರ್ಟಿಕಲ್, ಕೇರಳ ನರ್ಸರೀಸ್ ಬೌನ್ಸ್ ಬ್ಯಾಕ್ ಆನ್ ನಾರ್ತ್ ಈಸ್ಟ್ ರಬ್ಬರ್ ವೇವ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ರಿಸೋರ್ಸಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಕ್ರಾಪಿಂಗ್ ಪ್ಯಾಟರ್ನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿ ಇರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ, ಇವಾಗ ಕೇರಳದಲ್ಲಿರ್ತಕ್ಕಂಥ ರಬ್ಬರ್ ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂತಹ ನರ್ಸರೀಸ್ಗಳು ನಾರ್ತ್ ಈಸ್ಟಲ್ಲಿ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ರಬ್ಬರ್ ಬೋರ್ಡ್ ಇವತ್ತು ನಾರ್ತ್ ಈಸ್ಟಲ್ಲಿ ನಾವು ಹೆಚ್ಚಾಗಿ ಪ್ಲಾಂಟೇಷನ್ಸನ್ನು ಮಾಡಬೇಕು. ರಬ್ಬರ್ ಬೋರ್ಡ್ನಿಂದ ಇವತ್ತು ರಬ್ಬರ್ ಪ್ಲಾಂಟೇಷನ್ ಮಾಡೋದಕ್ಕೋಸ್ಕರ ನಾರ್ತ್ ಈಸ್ಟರ್ನ್ ಏರಿಯಾದಲ್ಲಿ ಇವತ್ತು ಸರಿಸುಮಾರು 2 ಲಕ್ಷ ಹೆಕ್ಟೇರಷ್ಟು ನಾವು ಪ್ಲಾಂಟೇಷನನ್ನು ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ಪ್ರೋಗ್ರಾಮ್ ಟಾರ್ಗೆಟ್ ಏನಿದೆ ಅಂದರೆ ನೆಕ್ಸ್ಟ್ 5 ಇಯರ್ಸಲ್ಲಿ ನಾವು ಹೆಚ್ಚಾಗಿ ರಬ್ಬರ್ ಪ್ಲಾಂಟೇಷನನ್ನು ಮಾಡಬೇಕು ಅನ್ನುವಂಥದ್ದು. ಸೊ ನಾರ್ತ್ ಈಸ್ಟ್ ಏರಿಯಾದಲ್ಲಿ ರಬ್ಬರ್ ಪ್ಲಾಂಟೇಷನ್ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ಕೇರಳ ಕಡೆಯಿಂದ ಸಪೋರ್ಟ್ ಸಿಗ್ತಿದೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನಾವು ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎಡಿಷನಲ್ ಆಗಿ ನಾವು ಏನು ಅರ್ಥ ಮಾಡ್ಕೋಬೇಕು, ರಬ್ಬರ್ ಬೋರ್ಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ರಬ್ಬರ್ ಬೋರ್ಡ್ಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸನ್ನು ನೋಡೋದಾದರೆ ಇದರ ಹೆಡ್ ಕ್ವಾರ್ಟರ್ಸಲ್ಲಿದೆ, ಕೊಟ್ಟಯಂ ಅಥವಾ ಕೇರಳದಲ್ಲಿದೆ ಅನ್ನುವಂಥದ್ದು. ಸೊ ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ರಬ್ಬರ್ ಬೋರ್ಡ್ ಅಂತಂದಾಗ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಇದರ ಒಂದು ಇಂಟೆನ್ಷನ್ ಅಥವಾ ಈ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ರಬ್ಬರ್ ಇಂಡಸ್ಟ್ರಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ. ಸೊ ಅದಕ್ಕೆ ಬೇಕಾಗಿರುವಂಥ ರಿಸರ್ಚ್ ಸಪೋರ್ಟ್ ಇರ್ಬೋದು, ಅಥವಾ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಥವಾ ಎಕ್ಸ್ಟೆನ್ಷನ್ ಇವಾಗ ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಟ್ರೈನಿಂಗ್ ಮಾಡೋದಾಗಲಿ ಅಥವಾ ಲೇಬರ್ಗಳನ್ನು ಟ್ರೈನಿಂಗ್ ಮಾಡೋದಾಗಲಿ, ಸೊ ಇದಕ್ಕೆ ಬೇಕಾಗಿರುವಂಥ ಸಪೋರ್ಟನ್ನು ಕಂಪ್ಲೀಟಾಗಿ ಇವತ್ತು ಬೋರ್ಡ್ ಕೊಡ್ತಾ ಇದೆ. ಸೊ ರಬ್ಬರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ರಿಸರ್ಚನ್ನು ಇವತ್ತು ರಬ್ಬರ್ ಬೋರ್ಡ್ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಇದೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಲೂ ಸಹ ನಾವು ಕರಿಬಹುದು. ಸೊ ರಬ್ಬರ್ ಬೋರ್ಡ್ ಅನ್ನುವಂಥದ್ದು ಒಂದು ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಇರಬೇಕು. ಹಾಗೂ ರಬ್ಬರ್ ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂತೆ ನಾವು ಯಾಕೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತಂದರೆ 2019ರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ರಬ್ಬರ್ ಪಾಲಿಸಿಯನ್ನು ಜಾರಿಗೆ ತರಲಾಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ನಡಿನಲ್ಲಿ ನ್ಯಾಷನಲ್ ರಬ್ಬರ್ ಪಾಲಿಸಿಯನ್ನು ಜಾರಿಗೆ ತರಲಾಗಿದ್ದು, ಈ ಒಂದು ಪಾಲಿಸಿ ನಡಿನಲ್ಲಿ ನ್ಯಾಚುರಲ್ ರಬ್ಬರ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಸಪೋರ್ಟನ್ನು ಕೊಟ್ಟಿದ್ದೀವಿ. ಸೊ ನ್ಯಾಷನಲ್ ಲೆವೆಲಲ್ಲಿ ಇರತಕ್ಕಂಥ ಪಾಲಿಸಿ ಇರೋದ್ರಿಂದ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ. ಹಾಗೂ ಈ ಒಂದು ಪ್ರಾಜೆಕ್ಟ್ ನಡಿನಲ್ಲಿ ಅಥವಾ ಈ ಒಂದು ಪಾಲಿಸಿ ನಡಿನಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ರಬ್ಬರ್ ಪ್ರೊಡಕ್ಷನ್ಗೋಸ್ಕರ. ಸೊ ರಬ್ಬರ್ ಪ್ಲಾಂಟಿಂಗ್ ಆಗಿರ್ಬೋದು ಅಥವಾ ಪ್ರೊಸೆಸಿಂಗ್ ಇರ್ಬೋದು, ಮತ್ತು ರಬ್ಬರನ್ನು ನಾವು ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಮಾಡಬೇಕು, ಲೇಬರ್ಗೆ ಸಂಬಂಧಪಟ್ಟಂಥ ಶಾರ್ಟೇಜ್ ಇದ್ದರೆ ಯಾವ ರೀತಿಯಾಗಿ ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದು, ಎಕ್ಸ್ಟರ್ನಲ್ ಟ್ರೇಡಲ್ಲಿ ಯಾವ ರೀತಿಯಾಗಿ ರಬ್ಬರನ್ನು ನಾವು ಎನ್ಹ್ಯಾನ್ಸ್ ಮಾಡುವಂಥದ್ದು, ಮತ್ತು ರಬ್ಬರ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಆಗಲಿ ಅಥವಾ ಎನ್ವಿರಾನ್ಮೆಂಟಲ್ಲಿ ಏನಾದರೂ ಚೇಂಜಸ್ ಇತ್ತಂದ್ರೂ ಸಹ ಯಾವ ರೀತಿಯಾಗಿದ್ದು ಕನ್ಸರ್ನ್ ಆಗುತ್ತೆ, ಅಥವಾ ರಬ್ಬರ್ ಪ್ಲಾಂಟೇಷನ್ಗೋಸ್ಕರ ಯಾವ ರೀತಿ ಅಂತ ಇಂಪ್ಯಾಕ್ಟ್ ಆಗ್ಬೋದು ಇವತ್ತು ಕ್ಲೈಮೇಟ್ ಚೇಂಜ್ ಆದಾಗ ಅನ್ನುವಂಥ ಎಲ್ಲ ಕನ್ಸರ್ನನ್ನು, ಎಲ್ಲ ರಿಸರ್ಚನ್ನು ಈ ಒಂದು ಪಾಲಿಸಿ ನಡಿನಲ್ಲಿ ಮಾಡೋದಕ್ಕೋಸ್ಕರ ಸಾಕಷ್ಟು ಟಾಸ್ಕ್ ಫೋರ್ಸನ್ನು ಅಥವಾ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ಗಳನ್ನೆಲ್ಲ ಶಾರ್ಟ್ ಟರ್ಮ್ ಸ್ಟ್ರಾಟಜೀಸ್ಗಳನ್ನು ತರೋದಕ್ಕೋಸ್ಕರ ಈ ಒಂದು ಪಾಲಿಸಿಯನ್ನು ಸ್ಟಾರ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಪಾಲಿಸಿ ನಡಿನಲ್ಲಿ ರಬ್ಬರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹ ಮಿಟಿಗೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪಾಲಿಸಿಯನ್ನು ತರಲಾಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸೊ ರಬ್ಬರ್ ಬೋರ್ಡ್ನ ವಿಷಯವಾಗಿ ನಮಗೆ ಕ್ವಶನನ್ನು ಕೇಳ್ಬೋದು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇದರ ಮೇಜರ್ ಆಗಿರುವಂಥ ಫಂಕ್ಷನ್ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿದ್ದರೆ ಸಫಿಷಿಯೆಂಟಾಗಿ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಅಂತ ನಾವೇನು ನೋಡ್ತಿದ್ದೀವಲ್ಲ, ಇದನ್ನು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಡೆವಲಪ್ ಮಾಡಿದ್ದಾರೆ. ಯಾವ ಸ್ಟೇಟಲ್ಲಿಂದ ಡೆವಲಪ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಆ ಸ್ಟೇಟ್ ನೇಮನ್ನು ಮೆನ್ಷನ್ ಮಾಡಬೇಕು. ಹಾಗೂ ಇಂಪಾರ್ಟೆಂಟ್ಲಿ ಇದರ ಒಂದು ಎನ್ವಿರಾನ್ಮೆಂಟ್ ಕಂಡೀಷನ್ ಅಥವಾ ಈ ಒಂದು ರಬ್ಬರ್ ಪ್ಲಾಂಟೇಷನ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಕ್ಲೈಮೆಟಿಕ್ ಝೋನ್ ಇರಬೇಕು ಅನ್ನುವಂಥದ್ದನ್ನು ನಾವು ಗಮನ ಹರಿಸೋದಾದರೆ, ಇದನ್ನು ಇಕ್ವಟೋರಿಯಲ್ ಕ್ರಾಪ್ ಅಂತ ನಾವು ಕರಿತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಟೆಂಪ್ರೇಚರ್ ಅಂತಂದರೆ
25 ಡಿಗ್ರಿ ಸೆಲ್ಸಿಯಸ್ ಅಬೋ ಇರಬೇಕು. ಸೊ ಮಾಯಿಸ್ಟ್ ಕಂಡೀಷನ್ ಮತ್ತು ಹ್ಯೂಮಿಡ್ ಕ್ಲೈಮೇಟ್ ಎರಡೂ ಇರುವಂಥದ್ದು. ರೈನ್ಫಾಲ್ ನೋಡಿದಾಗ 200 ಸೆಂಟಿಮೀಟರ್ ರೈನ್ಫಾಲ್ ಇರಬೇಕು. ಸಾಯಿಲ್ ಟೈಪ್ ನಾವು ನೋಡಿದಾಗ ಹೆಚ್ಚಾಗಿ ನಾವು ಇದನ್ನು ಅಲ್ಯೂವಿಯಲ್ ಸಾಯಿಲಲ್ಲಿ ನೋಡ್ತಾ ಇದ್ದೀವಿ. ಸೊ ಅಲ್ಯೂವಿಯಲ್ ಸಾಯಿಲಲ್ಲಿ ನಾವು ಈ ಒಂದು ಪ್ಲಾಂಟ್ ಗ್ರೋತ್ ಆಗೋದನ್ನು ಕನ್ಸಿಡರ್ ಮಾಡುವಂಥದ್ದು. ಮತ್ತು ಇಲ್ಲಿ ಮೇಜರ್ ಆಗಿ ಯಾವ ರೀತಿಯಾದಂಥ ಲೇಬರ್ನ ಸಪೋರ್ಟ್ ಬೇಕಾಗುತ್ತೆ ಅಂತಂದರೆ ಕಡಿಮೆ ಅಥವಾ ಅಡಿಕ್ವೇಟ್ ಸಪ್ಲೈ ಇದ್ದರೆ ಸಾಕಾಗುತ್ತೆ. ಹೆಚ್ಚಾಗಿ ನಾವು ಲೇಬರ್ ಇಂಟೆನ್ಸಿವ್ ಕ್ರಾಪ್ ಅನ್ನುವಂಥದ್ದಿಲ್ಲ. ಸೊ ಇಲ್ಲಿ ನಾರ್ಮಲ್ ಆಗಿ ಕಡಿಮೆ ಲೇಬರ್ಸ್ಗಳಿಂದನೂ ಸಹ ನಾವು ಈ ಒಂದು ಪ್ಲಾಂಟೇಶನ್ಸನ್ನು ಬೆಳಿಬಹುದು ಅನ್ನುವಂಥದ್ದನ್ನು. ಹಾಗೂ ರಬ್ಬರ್ ಪ್ಲಾಂಟೇಶನನ್ನು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಬ್ರಿಟಿಷರು 1902ರಲ್ಲಿ ಕೇರಳದಲ್ಲಿರ್ತಕ್ಕಂಥ ಪೆರಿಯಾರ್ ರಿವರ್ ಇದೆಯಲ್ಲ, ಆ ರಿವರ ಒಂದು ಬ್ಯಾಂಕಲ್ಲಿ ಅವರು ಫಸ್ಟ್ ಟೈಮ್ ಪ್ಲಾಂಟೇಶನ್ ಇಂಟ್ರೊಡ್ಯೂಸ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಇವಾಗ ಭಾರತ 6th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ವರ್ಲ್ಡಲ್ಲೇ ನಾವು ನೋಡಿದಾಗ ಹೈಯೆಸ್ಟ್ ಪ್ರೊಡಕ್ಟಿವಿಟಿಯನ್ನು ನಾವು ರಬ್ಬರ್ ಪ್ಲಾಂಟೇಶನ್ಸಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ನಾವು ಸ್ಟೇಟ್ ವೈಸ್ ನೋಡಿದಾಗ ಯಾವ ಸ್ಟೇಟ್ ಹೆಚ್ಚಾಗಿ ಬೆಳೆಯುತ್ತೆ ಇವತ್ತು ರಬ್ಬರ್ ಪ್ರೊಡಕ್ಷನ್ ಅಂತಂದರೆ ಕೇರಳ ಫಸ್ಟ್ ಬೆಳೆಯುತ್ತೆ, ತಮಿಳ್ನಾಡು ನೆಕ್ಸ್ಟ್ ಬೆಳೆಯುತ್ತೆ, ಮತ್ತು ಅದರ ನೆಕ್ಸ್ಟ್ ಯಾವ ಸ್ಟೇಟ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದು ನಮಗೆ 3 ಸ್ಟೇಟ್ಗಳು ಗೊತ್ತಿರಬೇಕು, ಕೇರಳ, ತಮಿಳ್ನಾಡು ಮತ್ತು ನೆಕ್ಸ್ಟ್ ಸ್ಟೇಟ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ. ಸೊ ಮೇಜರಾಗಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಟ್ರೀಸ್ಗಳಂತಂದರೆ ಥೈಲ್ಯಾಂಡ್ ಇರ್ಬೋದು, ಇಂಡೋನೇಷ್ಯಾ, ಈ ರೀತಿಯಾಗಿ ಹಲವಾರು ಕಂಟ್ರಿಗಳು ನಮಗೆ ಇವತ್ತು ಕಾಂಪಿಟೇಷನನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತಂದರೆ, ಇವಾಗ FDI ಅಂತಂದರೆ ನಿಮ್ಗೆ ಗೊತ್ತಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಇದನ್ನು ಕಮರ್ಷಿಯಲ್ ಕ್ರಾಪಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ? ಇವಾಗ ರಬ್ಬರ್ ಇರ್ಬೋದು, ಅಥವಾ ಕಾಫಿ ಪ್ಲಾಂಟೇಶನ್ ಇರ್ಬೋದು, ಟೀ ಇರ್ಬೋದು, ಪಾಮ್ ಆಯಿಲ್ ಇರ್ಬೋದು, ಈ ರೀತಿಯಾಗಿ ಹಲವಾರು ನಾವು ಕಮರ್ಷಿಯಲ್ ಕ್ರಾಪ್ಸನ್ನು ನೋಡ್ತೀವಿ. ಇದರಲ್ಲಿ FDI ಎಷ್ಟು ಪರ್ಸೆಂಟೇಜ್ ಇದೆ? ನಾವು 100% ಬಿಟ್ಟಿದ್ದೀವಾ ಅಥವಾ ಎಷ್ಟು ಪರ್ಸೆಂಟೇಜ್ ಇದೆ ಸದ್ಯಕ್ಕೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಟೆಸ್ಟ್ ಫೈರ್ಸ್ 2 ಸರ್ಫೇಸ್ ಟು ಏರ್ ಮಿಸೈಲ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಡಿಫೆನ್ಸ್ ಟೆಕ್ನಾಲಜಿಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗಿರುವಂಥ ಥಿಂಗ್ ಅಂತಂದರೆ MRSAMs. ಸೊ ಹಾಗಂದ್ರೆ ಏನು? ಇವಾಗ ಮೀಡಿಯಮ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸನ್ನು ಟೆಸ್ಟಿಫೈ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ MRSAMಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಇದು ಸೂಪರ್ಸೋನಿಕ್ ಮಿಸೈಲ್ ಆಗಿರುವಂಥದ್ದು. ಇದರ ಒಂದು ಸ್ಪೀಡನ್ನು ನಾವು ಕನ್ಸಿಡರ್ ಮಾಡಿದಾಗ ಸೌಂಡ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅವಾಗ ಮ್ಯಾಕ್ಸಿಮಮ್ ನಾವು ಏನಂತೀವಿ, ಮ್ಯಾಕ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಮ್ಯಾಕನ್ನು ನಾವು ಕನ್ಸಿಡರ್ ಮಾಡಿದಾಗ ಈ ಒಂದು ಸೂಪರ್ಸೋನಿಕ್ ಮಿಸೈಲಲ್ಲಿ ಎಕ್ಸೀಡ್ ಆಗುತ್ತೆ, ಮ್ಯಾಕ್ 1 ಎಕ್ಸೀಡ್ ಆಗುವಂಥ ಕೆಪಾಸಿಟಿ ಇರುತ್ತೆ. ಸೊ ಸ್ಪೀಡ್ ಆಫ್ ದ ಸೌಂಡನ್ನು ಕನ್ಸಿಡರ್ ಮಾಡಿದಾಗ ಮ್ಯಾಕ್ 1ಗೆ ಇದು ಎಕ್ಸಿಡ್ ಆಗುತ್ತೆ ಅನ್ನುವಂಥದ್ದು. ಮ್ಯಾಕ್ 3ಗಿನೂ ಒಳಗಡೆ ಇರುತ್ತೆ. ಸೊ ನಾವು ಮ್ಯಾಕ್ 3ಗೆ ಇನ್ನೂ ರೀಚ್ ಆಗಿಲ್ಲ. ಈ ಒಂದು ಸೂಪರ್ಸೋನಿಕ್ ಮಿಸೈಲ್ ನಡಿನಲ್ಲಿ ಕೇವಲ ಮ್ಯಾಕ್ 1ಗೆ ರೀಚ್ ಆಗ್ತಾ ಇದ್ದೀವಿ ಅನ್ನುವಂಥದ್ದು. ಇದೊಂದು ಕ್ವಿಕ್ ರಿಯಾಕ್ಷನನ್ನು ಕೊಡುವಂಥ ಮಿಸೈಲ್ ಆಗಿರುವಂಥದ್ದು. ವರ್ಟಿಕಲಿ ಲಾಂಚ್ಡ್ ಸೂಪರ್ಸೋನಿಕ್ ಮಿಸೈಲ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಮತ್ತು ಇದು ಎನಿಮಿ ಏರಿಯಲ್ ಥ್ರೆಟ್ಸ್ಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಲಾಂಚ್ ಮಾಡಿರುವಂಥ ಅಥವಾ ಡಿಸೈನ್ ಮಾಡಿರುವಂಥ ಒಂದು ಮಿಸೈಲ್ ಅನ್ನುವಂಥದ್ದು. ಹಾಗೂ ಈ ಒಂದು ಸೂಪರ್ಸೋನಿಕ್ ಮಿಸೈಲನ್ನು 2019ರಲ್ಲಿ ಇಂಡಿಯನ್ ನೇವಿ, DRDO ಹಾಗೂ AIA ಅಂದರೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಜಾಯಿಂಟ್ಲಿ ಒಂದು ಕೊಲಾಬ್ರೇಷನ್ ಮುಖಾಂತರ ಇದನ್ನು ಲಾಂಚ್ ಮಾಡಲಾಗಿದೆ ಅಥವಾ ಡೆವಲಪ್ ಮಾಡಲಾಗಿದೆ ಅನ್ನುವಂಥದ್ದು. ಇದನ್ನು ನಾವು ಯೂಸ್ ಮಾಡಿರುವಂಥ ಏರಿಯಾಗಳಂತಂದರೆ ಇವಾಗ ಆರ್ಮಿನವರು ಯೂಸ್ ಮಾಡ್ತಾರೆ ಈ ಒಂದು ಮಿಸೈಲನ್ನು, ನೇವಿ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಡಿಫ್ರೆಂಟ್ ವೇರಿಯಂಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಈ ಒಂದು ಮಿಸೈಲ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇದರಲ್ಲಿ ಕಮಾಂಡಿಂಗ್ ಸಿಸ್ಟಮ್ ಇರುತ್ತೆ, ಕಂಟ್ರೋಲ್ ಪೋಸ್ಟ್ ಇರುತ್ತೆ, ಮತ್ತು ಮಲ್ಟಿ ಫಂಕ್ಷನ್ ರೆಡಾರ್ ಸಿಸ್ಟಮ್ನೂ ಇರುತ್ತೆ, ಮತ್ತು ಮೊಬೈಲ್ ಲಾಂಚರ್ ಸಿಸ್ಟಮ್ ಇರುತ್ತೆ. ಈ ರೀತಿಯಾಗಿ ಹಲವಾರು ಪಾರ್ಟ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಏನಿದೆಯಲ್ಲ, ಇದು ಸೂಪರ್ಸೋನಿಕ್ ಮಿಸೈಲ್ ಅನ್ನುವಂಥದ್ದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಯಾವ್ಯಾವ ಏರಿಯಾದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ ಮತ್ತು ಯಾರು ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತಂದಾಗ ನಮಗೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಮಗೆ ಏನಾದರೂ ಆಪ್ಷನ್ ಬಂದಾಗ ಈಸಿಯಾಗಿ ನಾವು ಅದನ್ನು ಸರಿ ಉತ್ತರವನ್ನು ಹಾಕಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಪಾವರ್ಟಿ ರೋಸ್ ಬಟ್ ಇನ್ಕಮ್ ಇನ್ಇಕ್ವಾಲಿಟಿ ಫೆಲ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಅಥವಾ ಪಾವರ್ಟಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗೆ ಕನೆಕ್ಟ್ ಮಾಡ್ಕೋಬೋದು, ಅಥವಾ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟಲ್ಲಿ ಮೇಜರಾಗಿ ಮಾತಾಡ್ತಾ ಇರುವಂಥದ್ದು ಪಾವರ್ಟಿಗೆ ಯಾವ ರೀತಿಯಾಗಿ ಇನ್ಇಕ್ವಾಲಿಟಿ ಅಥವಾ ಇನ್ಕಮ್ ಇನ್ಇಕ್ವಾಲಿಟಿಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಕೋವಿಡ್-19 ಸಿಚುವೇಷನಲ್ಲಿ ನಾವು ನೋಡಿದಾಗ ಭಾರತದ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ ಅಂತಂದರೆ 2/3 ಪಾಪ್ಯುಲೇಷನ್ ಅಥವಾ
5 ಮಿಲಿಯನ್ ಅಷ್ಟು ಜನ ಇವತ್ತು ಕೋವಿಡ್ನಿಂದ ಇನ್ಫೆಕ್ಟ್ ಆಗಿರುವಂಥ ಕಂಡೀಷನನ್ನು ನಾವು ನೋಡ್ಬೋದು. ಸೊ ಇದರಿಂದ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇವತ್ತು ಪ್ಯಾಂಡಮಿಕ್ಕು ಪ್ರತಿಯೊಬ್ಬರಿಗೂ ಇನ್ಫೆಕ್ಟ್ ಆಗಿದೆ. ನಮ್ಮ ಒಂದು ಎಕನಾಮಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ವಿ ಶೇಪ್ಡ್ ರಿಕವರಿ ಅಂತ ಕನ್ಸಿಡರ್ ಮಾಡ್ತೀವಿ. ವಿ ಶೇಪ್ಡ್ ರಿಕವರಿ ಆದ್ರೂ ಸಹ ಇವತ್ತು ನಮ್ಮ ಒಂದು ಗ್ರೋತ್ ಏನಿದೆಯಲ್ಲ 10%ಗಿನ್ನೂ ಕಡಿಮೆ ಇರುವಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ದೀವಿ. ಸೊ ಔಟ್ಪುಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಔಟ್ಪುಟ್ ಇವತ್ತು 10%ಗಿನ್ನೂ ಲೋವರ್ ಆಗಿರುವಂಥ ಒಂದು ಸಿಚುವೇಶನು ಇವತ್ತು ಪ್ಯಾಂಡಮಿಕ್ಕಿಂದ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮ್ಯಾಕ್ರೋ ಎಕನಾಮಿಕ್ ಕ್ರೈಸಸ್ಸನ್ನು ನಾವು ನೋಡಿದಾಗ ಇವಾಗ 1990ಸ್ನಲ್ಲಿ ಆಯಿಲ್ ಕ್ರೈಸಿಸ್ ಇರಬಹುದು ಮತ್ತು ಗ್ಲೋಬಲ್ ಲಿಕ್ವಿಡಿಟಿ ಕ್ರೈಸಿಸನ್ನು ನಾವು 2007 ಮತ್ತು 8ರಲ್ಲಿ ನೋಡ್ತಾ ಇದ್ದೀವಿ. ಇವಾಗ ಅಲ್ಲಿನೂ ಸಹ ನಾವು ಪವರ್ಟಿಗೆ ಸಂಬಂಧಪಟ್ಟಂತೆ ಪೂವರ್ ಕಂಡೀಷನ್ಸನ್ನು ಫೇಸ್ ಮಾಡಿದ್ದೀವಿ. ಸೊ ಇವಾಗ ಯಾವ ರೀತಿಯಾಗಿ ಕಾಂಟ್ರಾಕ್ಷನ್ ಆಗ್ತಾ ಇದೆ ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಿಂದ ನಮ್ಮ ಒಂದು ಎಕನಾಮಿಗೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸರ್ವೆಯನ್ನು ಮಾಡಲಾಗಿದೆ. ಮೇಜರ್ ಆಗಿ ಇಲ್ಲಿ ಮಾಡಿರುವಂಥ ಒಂದು ಸರ್ವೆ ಅಂತಂದರೆ ಕನ್ಸ್ಯೂಮರ್ ಪಿರಾಮಿಡ್ಸ್ ಹೌಸ್ ಹೋಲ್ಡ್ ಸರ್ವೆ 2021. ಇದರಲ್ಲಿ ಸರಿಸುಮಾರು 2 ಲಕ್ಷ ಹೌಸ್ ಹೋಲ್ಡ್ಗಳಲ್ಲಿ ಯಾವ ರೀತಿಯಾದಂಥ ಚೇಂಜಸ್ ಆಗಿದೆ ಅಥವಾ 1 ಮಿಲಿಯನ್ ಮೆಂಬರ್ಸ್ನ ಒಂದು ಸರ್ವೆಯನ್ನು ತೊಗೊಂಡಿದ್ದಾರೆ. ಯಾವ ರೀತಿಯಾದಂಥ ಕಂಡೀಷನ್ ಇದೆ ಅವರ ಒಂದು ಎಕನಾಮಿಕ್ ಕಂಡೀಷನ್ಸ್ ಆಗಲಿ ಅಥವಾ ಪವರ್ಟಿ ಸ್ಟೇಟಸನ್ನು ಪಡೆದಕ್ಕೋಸ್ಕರ ಒಂದು ಸರ್ವೆಯನ್ನು ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಹಾಗೂ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ವರ್ಲ್ಡ್ ಬ್ಯಾಂಕು ಯಾವ ರೀತಿಯಾಗಿ ಇವತ್ತು ಎಕ್ಸ್ಟ್ರೀಮ್ ಪವರ್ಟಿಯನ್ನು ಡೆಫಿನೇಷನನ್ನು ಹೇಳ್ತಾ ಇದೆ ಅಥವಾ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ಗೆ ಕನೆಕ್ಟ್ ಮಾಡೋದಾದರೆ ಇನ್ಕಮನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ $1.90 ಅಷ್ಟು ನಾವು ಇನ್ಕಮನ್ನು ರೈಸ್ ಆಗಿರೋವಂಥ ಕಂಡೀಷನ್ನ ನೋಡ್ತಾ ಇದ್ದೀವಿ. ಪವರ್ಟಿ ಏನಿದೆಯಲ್ಲ ನಮ್ಮ ದೇಶದಲ್ಲಿ 2019ರಲ್ಲಿ 7.6 ಇತ್ತು, ಇವಾಗ 11.67%ಗೆ ಬಂದಿದೆ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಈ ಒಂದು ಪ್ಯಾಂಡಮಿಕ್ ಕಂಡೀಷನಿಂದ ಇನ್ಕಮ್ ಇನ್ಇಕ್ವಾಲಿಟಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಯಾಕೆ ಇನ್ಕಮ್ ಇಕ್ವಾಲಿಟಿ ಕಡಿಮೆ ಆಗಿದೆ ಅನ್ನೋದನ್ನು ನೋಡೋದಾದರೆ ಇವಾಗ ಕೆಲವೊಂದಿಷ್ಟು ಡೇಟಾವನ್ನು ಎಷ್ಟು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ 25% ಮೆಂಬರ್ಸು ಇವತ್ತು ಟಾಪ್ ಇನ್ಕಮ್ ಅರ್ನರ್ ಅಂದ್ಕೊಳ್ಳಿ ಅಥವಾ 25% ಇವತ್ತು ಬಾಟಮ್ ಅರ್ನರ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಇದರ ಒಂದು ಇನ್ಕಮ್ ಡಿಸ್ಟ್ರಿಬ್ಯೂಷನನ್ನು ನೋಡಿದಾಗ ಈಕ್ವಾಲಿಟಿ ತರಬೇಕಂದ್ರೆ ಅಥವಾ ಇನ್ಇಕ್ವಾಲಿಟಿ ಇವತ್ತು ರೆಡ್ಯೂಸ್ ಆಗ್ತಾ ಇದೆ ಅಂತಂದರೆ ಐದರ್ ಬಾಟಮ್ ಲೆವೆಲಲ್ಲಿ ಇರುವಂಥವರ ಒಂದು ಇನ್ಕಮ್ ಇನ್ಕ್ರೀಸ್ ಆಗಬೇಕು ಒಂದು, ಅಥವಾ ಟಾಪ್ ಲೆವೆಲಲ್ಲಿ ಇರ್ತಕ್ಕಂಥ ಜನರ ಅಥವಾ ಪಾಪ್ಯುಲೇಷನ್ನ ಒಂದು ಇನ್ಕಮು ಕಡಿಮೆ ಆಗಬೇಕು. ಸೊ ಆವಾಗ ನಾವು ಇನ್ಕಮ್ ಇನ್ಇಕ್ವಾಲಿಟಿಯನ್ನು ತರಬಹುದಲ್ಲ, ಈ ಕಂಡೀಷನನ್ನು ಕ್ರಿಯೇಟ್ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದು ಯಾವ ರೀತಿಯಾಗಿ ಅರ್ಬನ್ ಪಾಪ್ಯುಲೇಷನಲ್ಲಿ ಚೇಂಜ್ ಆಗುತ್ತೆ ಹಾಗೂ ಇವತ್ತು ರೂರಲ್ ಪಾಪ್ಯುಲೇಷನಲ್ಲಿ ಚೇಂಜ್ ಆಗುತ್ತೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡೋಣ. ಇವಾಗ ಅರ್ಬನ್ ಪಾಪ್ಯುಲೇಷನ್ಸಲ್ಲಿ ಅಥವಾ ಅರ್ಬನ್ ಏರಿಯಾನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಟಾಪ್ ಅರ್ನರ್ಸ್ ಏನಿತ್ತಲ್ಲ ಇವರ ಒಂದು ಇನ್ಕಮ್ಮು ಕಡಿಮೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ಯಾಂಡಮಿಕ್ ಆದಮೇಲೆ, ಪ್ಯಾಂಡಮಿಕ್ ಮುಂಚೆ ಅವರು ಸರಿಸುಮಾರು 45,000 ಅರ್ನ್ ಮಾಡ್ತಿದ್ದಂದರೆ 32,000ಕ್ಕೆ ಇಳಿಕೆ ಆಗಿರುವಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ದೀವಿ. ಆದರೆ ಬಾಟಮ್ ಅರ್ನ್ ಮಾಡ್ತಿದ್ರಲ್ಲ ಅವರ ಒಂದು ಇನ್ಕಮ್ ಏನಿದೆಯಲ್ಲ ಆಲ್ಮೋಸ್ಟ್ ಸೇಮ್ ಇರುವಂಥ ಕಂಡೀಷನನ್ನು ಅರ್ಬನ್ನಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇಲ್ಲಿ ಸೇಮ್ ಆಗಿದೆ ಅರ್ಬನ್ ಕಂಡೀಷನಲ್ಲಿ, ಆದರೆ ಹೆಚ್ಚು ಅರ್ನ್ ಮಾಡೋರು ಒಂದು ಇನ್ಕಮ್ ಏನಿದೆಯಲ್ಲ ಕಡಿಮೆ ಆಗಿದೆ ಅನ್ನುವಂಥದ್ದು. ಇದರಿಂದ ಇನ್ಕಮ್ಗೆ ಸಂಬಂಧಪಟ್ಟಂಥ ಈಕ್ವಾಲಿಟೀಸು ಆಲ್ಮೋಸ್ಟ್ ಸೇಮ್ ಆಗ್ತಾ ಇರೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಇವಾಗ ಕೆಲವೊಂದಿಷ್ಟು ಲೇಬರ್ ಇಂಟೆನ್ಸಿವ್ ವರ್ಕ್ ಏನಿರುತ್ತಲ್ಲ, ಇವಾಗ ಬಾಟಮ್ ಲೆವೆಲಲ್ಲಿ ಅರ್ನ್ ಮಾಡುವಂಥವರು ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಅವರು ಲಿವಿಂಗ್ ವೇಜನ್ಸನ್ನು ಪಡಿಕೊಳ್ಳೇಬೇಕಾಗುತ್ತೆ. ಕೆಲವೊಂದಿಷ್ಟು ಇಂಡಸ್ಟ್ರೀಸ್ಗಳಲ್ಲಿ ನಾವು ಸ್ಟಾಪ್ ಮಾಡುವಂಥ ಕಂಡೀಷನ್ಸ್ ಇರಲಿಲ್ಲ, ಆವಾಗ ಅವರು ವರ್ಕನ್ನು ಮಾಡಲೇಬೇಕಾಗಿರುವಂಥ ಒಂದು ಕಂಡೀಷನ್ ಇತ್ತು. ಸೊ ಹಾಗಾಗಿ ಅವ್ರ ಇನ್ಕಮ್ ಒಂದು ಬರ್ತಿತ್ತು. ಇವಾಗ ಟಾಪ್ ಲೆವೆಲ್ ಅರ್ನರ್ ಏನಿರುತ್ತಲ್ಲ ಅಥವಾ ಅವರು ಇವಾಗ 3 lakhs ಅಥವಾ 4 lakh ಈ ರೀತಿಯಾಗಿ ಮಂತ್ಲಿ ಅರ್ನ್ ಮಾಡ್ತಿದ್ರು ಅಂದ್ಕೊಳ್ಳಿ, ಅವರು ನೆಕ್ಸ್ಟ್ ಜಾಬನ್ನು ಟ್ರೈ ಮಾಡಲಿಕ್ಕೆ ಟೈಮ್ ತೊಗೊಂಡಿರ್ತಾರೆ ಮತ್ತು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಕೆಲವೊಂದಿಷ್ಟು ವರ್ಕ್ಗಳನ್ನು ಸ್ಟಾಪ್ ಮಾಡಿರೋದ್ರಿಂದ ಅವರು ಹೆಚ್ಚಾಗಿ ಇನ್ಕಮನ್ನು ಅರ್ನ್ ಮಾಡಿಲ್ಲ. ಸೊ ಇವಾಗ ಇವರ ಒಂದು ಇನ್ಕಮನ್ನು ನೋಡಿದಾಗ ಆಲ್ಮೋಸ್ಟ್ ಕನ್ವರ್ಜೆನ್ಸ್ ಆಗುವುದನ್ನು ಅಥವಾ ಒಂದು ಲೆವೆಲ್ಗೆ ಇನ್ಇಕ್ವಾಲಿಟಿ ಕಡಿಮೆ ಆಗ್ತಾ ಇರುವಂಥ ಕಂಡೀಷನನ್ನು ನಾವು ಅರ್ಬನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ರೂರಲ್ ಸಿಚುವೇಶನ್ ತಮಗೆಲ್ಲ ಗೊತ್ತೇ ಇದೆ. ಇವಾಗ ಎಷ್ಟೋ ಜನ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನಿಷಿಯೇಟಿವ್ಸನ್ನು ಕೈಗೊಂಡ್ರು ಅಥವಾ ಅಗ್ರಿಕಲ್ಚರ್ ಸೆಕ್ಟರು ಪ್ಯಾಂಡಮಿಕ್ ಟೈಮಲ್ಲೂ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಇವಾಗ ರೂರಲ್ ಲೆವೆಲಲ್ಲಿ ನೋಡಿದಾಗ ಯಾರು ಬಾಟಮ್ ಲೆವೆಲಲ್ಲಿ ಅರ್ನ್ ಮಾಡ್ತಿದ್ರಲ್ಲ ಅವರ ಒಂದು ಇನ್ಕಮ್ ಹೆಚ್ಚಾಗಿರುವಂಥ ಸಿಚುವೇಶನು ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಆಗಿಲ್ಲ. ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡು ವಾಪಸ್ ತಮ್ಮ ಒಂದು ಹಳ್ಳಿಗೆ ಹೋಗಿರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗಿಲ್ಲ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿದೆ. ಸೊ ಹೀಗಾಗಿ ರೂರಲ್ ಪಾಪ್ಯುಲೇಷನಲ್ಲೂ ಸಹ ನಾವು ಹೆಚ್ಚಾಗಿ ಬಾಟಮ್ ಲೆವೆಲಲ್ಲಿ ಹೆಚ್ಚು ಅರ್ನ್ ಮಾಡಿರುವಂಥ ಒಂದು ಸಿಚುವೇಶನನ್ನು ನೋಡ್ಬೋದು. ಈ ರೀತಿಯಾಗಿ ಇವತ್ತು ಸ್ಲೈಟಾಗಿ ಇನ್ಕಮ್ ಕ್ವಾಲಿಟಿ ಏನಿದೆಯಲ್ಲ ಇದು ಹೆಚ್ಚಾಗಿದೆ ಬಾಟಮ್ ಲೆವೆಲಲ್ಲಿ ಅನ್ನುವಂಥದ್ದನ್ನು ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಇದು ಕೇವಲ ನಿಮಗೆ ಎಕ್ಸಾಂಪಲ್ಗೋಸ್ಕರ ಮಾತ್ರ. ಸೊ ನೀವಿಲ್ಲಿ ಅರ್ಥ ಮಾಡ್ಕೋಬೋದು, ಬಾಟಮ್ ಲೆವೆಲಲ್ಲಿ ಅರ್ನ್ ಮಾಡುವಂಥವರ ಒಂದು ಇನ್ಕಮ್ ಏನಿದೆಯಲ್ಲ ಅದು ಹೆಚ್ಚಾಗ್ತಾ ಬರ್ತಾ ಇದೆ. ಟಾಪ್ ಲೆವೆಲಲ್ಲಿ ಇನ್ಕಮನ್ನು ಅರ್ನ್ ಮಾಡುವಂಥವರ ಒಂದು ರೇಷೋ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದರಿಂದ
ಯಾವ ರೀತಿಯಾದಂಥ ಕನ್ಕ್ಲೂಷನ್ಗೆ ನಾವು ಇವತ್ತು ಬರ್ಬೋದು? ಟಾಪ್ ಲೆವೆಲಲ್ಲಿ ಇರ್ತಕ್ಕಂಥವ್ರು ಅಂತಂದರೆ ಇವಾಗ ಬಿಸ್ನೆಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ. ಇವಾಗ ಬಾಟಮ್ ಲೆವೆಲಲ್ಲಿ ಇನ್ಕಮನ್ನು ನಾವು ಕನ್ಸಿಡರ್ ಮಾಡಿದಾಗ ಇವರು ಲೇಬರ್ ಇಂಟೆನ್ಸಿವ್ಗೆ ಸಂಬಂಧಪಟ್ಟಂತೆ ಆಗಿರ್ತಾರೆ. ಇವಾಗ ಬಿಸ್ನೆಸ್ ಲಾಸ್ ಆಗಿದೆ ಅಂತಂದಾಗ ಅಥವಾ ನಮ್ಮ ಒಂದು ಎಕನಾಮಿ ಇವತ್ತು ಕಾಂಟ್ರಾಕ್ಟ್ ಆಗಿದೆ ಅಂತಂದಾಗ ಜಾಸ್ತಿ ಜನ ಇವತ್ತು ಜಾಬನ್ನು ಕಳ್ಕೊತಾರೆ ಅಥವಾ ಇನ್ಕಮನ್ನು ಸಹ ಕಳ್ಕೊತಾರೆ. ಸೊ ಈ ಒಂದು ಸಿಚುವೇಷನಲ್ಲಿ ಹೆಚ್ಚಾಗಿ ಇವಾಗ ಅಲ್ಟರ್ನೇಟ್ ವರ್ಕನ್ನು ಫೈಂಡ್ ಮಾಡುವಂಥವರು ಇವತ್ತು ಬಾಟಮ್ ಲೈನಲ್ಲಿ ಇರ್ತಕ್ಕಂಥವರು. ಸೊ ಇವ್ರು ಏನು ಮಾಡ್ತಾರೆ, ನ್ಯಾಚುರಲ್ ಆಗಿ ಅವರು ತಮ್ಮ ಒಂದು ಲೈವ್ಲಿಹುಡ್ಗೋಸ್ಕರ ಬೇರೆ ಅಲ್ಟರ್ನೇಟಿವ್ ಜಾಬ್ಸನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಆದರೆ ಬಿಸ್ನೆಸ್ ಏನು ಮಾಡ್ತಾ ಇರ್ತಾರಲ್ಲ ಅವರು ಹೆಚ್ಚಾಗಿ ಚೇಂಜಸನ್ನು ಮಾಡ್ತಾ ಇಲ್ಲ. ಸೊ ಕೆಲವೊಂದಿಷ್ಟು ಸೇವಿಂಗ್ಸ್ ಇರೋದ್ರಿಂದ ಅವರು ಸ್ವಲ್ಪ ಟೈಮನ್ನು ತೊಗೊಳ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ನ್ಯಾಚುರಲ್ ವೇನಲ್ಲಿ ಬಾಟಮಲ್ಲಿ ಇರ್ತಕ್ಕಂಥವ್ರು ಇವತ್ತು ಬೇರೆ ಒಂದು ಜಾಬನ್ನು ಹುಡುಕೋದ್ರ ಮುಖಾಂತರ ಅವರ ಒಂದು ಇನ್ಕಮ್ ಏನಿರುತ್ತಲ್ಲ ಒಂದು ಲೆವೆಲ್ಗೆ ನಡೀತಾನೆ ಇರುತ್ತೆ ಅನ್ನುವಂಥದ್ದನ್ನು. ಸೊ ಇಲ್ಲಿ ರಿಚ್ ಪೀಪಲ್ ಏನಿರುತ್ತಲ್ಲ ಅಥವಾ ಟಾಪ್ ಲೆವೆಲಲ್ಲಿ ಇರ್ತಾರಲ್ಲ ಇವರ ಒಂದು ಇನ್ಕಮ್ಮು ಡಿಮಿನಿಷ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೂ ಇಂಪಾರ್ಟೆಂಟ್ಲಿ ಇನ್ನೊಂದು ಪಾಯಿಂಟ್ ಅಂತಂದರೆ ಇಲ್ಲಿ ಸೆಕ್ಟರ್ ವೈಸ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಇವಾಗ ನಾವು 3 ರೀತಿಯಾದಂಥ ಸೆಕ್ಟರ್ಸನ್ನು ನೋಡ್ತೀವಿ. ಪ್ರೈಮರಿ ಸೆಕ್ಟರ್ ಅಂತಂದರೆ ಅಗ್ರಿಕಲ್ಚರ್ ಅಥವಾ ಮೈನಿಂಗ್ ಆ್ಯಕ್ಟಿವಿಟಿ ಇರ್ಬೋದು. ಸೆಕೆಂಡರಿ ಸೆಕ್ಟರ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಟರ್ಷರಿ ಸೆಕ್ಟರ್ ಅಂತಂದರೆ ಸರ್ವಿಸ್ ಸೆಕ್ಟರ್ ಬರುತ್ತೆ. ಇಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಕೋವಿಡ್ನಿಂದ ಅಂತಂದರೆ ಸರ್ವಿಸ್ ಸೆಕ್ಟರ್ನ ಒಂದು ಡಿಮ್ಯಾಂಡು ಆಲ್ಮೋಸ್ಟ್ ಕಡಿಮೆ ಆಗಿದೆ ಅನ್ನುವಂಥದ್ದು. ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಸೆಕ್ಟರನ್ನು ನಾವು ಕಂಪೇರ್ ಮಾಡಿದಾಗ ಇವಾಗ ಕನ್ಸ್ಯೂಮರ್ಸ್ಗಳು ಸರ್ವಿಸ್ ಸೆಕ್ಟರ್ ಮೇಲೆ ಯಾವ ರೀತಿಯಾದಂಥ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರಲ್ಲ ಅದು ಆಲ್ಮೋಸ್ಟ್ 30 to 40% ರಿಡಕ್ಷನ್ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಇದನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳೋದಾದರೆ ಬಾಟಮ್ ಲೆವೆಲಲ್ಲಿ ಯಾರು ಇರ್ತಾರಲ್ಲ, ಸೊ ಬಾಟಮ್ ಲೆವೆಲ್ ಅರ್ನ್ ಮಾಡ್ತಿರ್ತಾರಲ್ಲ ಅವರ ಒಂದು ಇನ್ಕಮು ಹೆಚ್ಚಾಗಿದೆ. ಈ ರೀತಿಯಾಗಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದ್ರಿಂದ ನಾವು ಇನ್ಕಮ್ ಇನ್ಇಕ್ವಾಲಿಟಿ ಆಲ್ಮೋಸ್ಟ್ ಕಡಿಮೆ ಇದೆ ಅನ್ನುವಂಥದ್ದನ್ನು ಇವತ್ತು ಈ ಒಂದು ಕನ್ಸ್ಯೂಮರ್ ಪಿರಾಮಿಡ್ಸ್ ಹೌಸ್ಹೋಲ್ಡ್ ಸರ್ವೇನ ಮುಖಾಂತರ ಅರ್ಥ ಮಾಡ್ಕೋಬೋದು. 2 ಪಾಯಿಂಟನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಟಾಪು ಮತ್ತು ಬಾಟಮ್ ಲೆವೆಲಲ್ಲಿ ಅರ್ನ್ ಮಾಡೋರಿಗೆ ಕಂಪ್ಯಾರಿಸನ್ನ ಮಾಡಿದ್ದಾರೆ ಮತ್ತು ಸೆಕ್ಟರ್ ವೈಸ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಇದ್ದರೆ ಈ ಒಂದು ಆರ್ಟಿಕಲಿಂದ ಸಫಿಷಿಯೆಂಟಾಗಿ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ದ ಮೂವ್ ಟು ಏಜ್ ವೋಟಿಂಗ್ ಫಾರ್ ಓವರ್ಸೀಸ್ ಸಿಟಿಜನ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ ಅಡಿನಲ್ಲೂ ಕನೆಕ್ಟ್ ಮಾಡ್ಕೋಬೋದಾಗಿದೆ ಡೈರೆಕ್ಟಾಗಿ. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ಕೋರ್ ಐಡಿಯಾ ಇದರಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂತಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ NRIಗೆ ಇವತ್ತು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ವೋಟಿಂಗ್ಗೆ ಸಂಬಂಧಪಟ್ಟಂಥ ಏನೇನು ಪ್ರೊವಿಷನ್ಸ್ಗಳಿದ್ದಾವೆ, ಸೊ ಅವರು ಯಾವ ರೀತಿಯಾದಂಥ ವೋಟನ್ನು ಮಾಡ್ಬೋದು. ಸೊ ನಾವು ಯಾರಿಗೆ NRI ಅಂತ ಕರಿತಾ ಇದ್ದೀವಿ? NRI ಅಂತಂದರೆ ಯಾರು ಭಾರತೀಯರು ಬೇರೆ ಒಂದು ಕಂಟ್ರಿಗೆ ಹೋದಾಗ ಅವರು 180 ಡೇಸ್ಗಿನ್ನೂ ಹೆಚ್ಚಾಗಿ ಅಲ್ಲಿ ಸ್ಟೇ ಆಗ್ತಾರಲ್ಲ ಅಥವಾ 6 ಮಂತ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಬಿಯಾಂಡ್ 6 ಮಂತ್ ಅವರು ಅಬ್ರಾಡಲ್ಲೇ ಸ್ಟೇ ಆಗ್ತಾರಲ್ಲ ಅಂಥವ್ರಿಗೆ NRI ಅಂತ ನಾವು ಕರಿತಾ ಇದ್ದೀವಿ. ಸೊ ಅವರ ಒಂದು ವೋಟಿಂಗ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಪ್ರೊವಿಷನ್ಸ್ಗಳಿದ್ದಾವೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಅನಲೈಸಿಸನ್ನು ಕೊಟ್ಟಿದ್ದಾರೆ. ಫ್ಯೂ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ 2010 ಮುಂಚೆ ಯಾರು NRI ಕನ್ವರ್ಟ್ ಆಗ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ವೋಟಿಂಗ್ ಪ್ರೊವಿಷನ್ಸು ಇರಲಿಲ್ಲ. ಅಂದರೆ ಅವರನ್ನು ನಾವೇನು ಮಾಡ್ತಾ ಇದ್ವಿ, ಎಲೆಕ್ಟೋರಲ್ ರೋಲಿಂದ ಅಥವಾ ಆ ಒಂದು ಲಿಸ್ಟ್ ಇರುತ್ತಲ್ಲ ಅದರಿಂದ ಡಿಲೀಟ್ ಮಾಡುವಂಥ ಪ್ರೊವಿಷನ್ ಇತ್ತು. ಅಂದರೆ ನೇಮನ್ನೇ ತೆಗೆದು ಹಾಕ್ಬಿಡ್ತಿದ್ರು. ಸೊ ಅವರು ಎಲಿಜಿಬಿಲಿಟಿಯನ್ನು ಕಳ್ಕೊಂಡ್ಬಿಡ್ತಿದ್ರು. ಯಾವಾಗ NRI ಕನ್ವರ್ಟ್ ಆಗ್ತಿದ್ರಲ್ಲ ಅವಾಗ ಅವರು ಯಾವುದೇ ಒಂದು ಮತದಾನ ಕ್ಷೇತ್ರದಲ್ಲಿ ವೋಟಿಂಗನ್ನು ಮಾಡುವಂಥ ಒಂದು ಹಕ್ಕನ್ನು ತೆಗೆದುಹಾಕಲಾಗಿತ್ತು. ಆದರೆ 2010 ಆದಮೇಲೆ ಕೆಲವೊಂದಿಷ್ಟು ಚೇಂಜಸನ್ನು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ತರೋದ್ರ ಮುಖಾಂತರ 2010ರಲ್ಲಿ ಇವ್ರಿಗೆ ಒಂದು ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. ಸೊ NRIಗಳು ಸಹ ಯಾರು ಬೇರೆ ಕಂಟ್ರಿನಲ್ಲಿ ಇರ್ತಾರಲ್ಲ ಅವ್ರಿಗೆ ಪೋಲಿಂಗ್ ಸ್ಟೇಷನ್ಗೆ ವಿಸಿಟ್ ಮಾಡೋದ್ರ ಮುಖಾಂತರ, ಸೊ ಆ ಪರ್ಸನ್ ಕಂಪ್ಲೀಟಾಗಿ ಅವರೇ ಬಂದುಬಿಟ್ಟು ವೋಟ್ ಮಾಡೋದ್ರ ಮುಖಾಂತರ ಯಾವ ಒಂದು ರೀಜನ್ಗೆ ಅವ್ರು ಬಿಲಾಂಗ್ ಆಗಿರ್ತಾರಲ್ಲ, ಫಸ್ಟ್ ಎಲ್ಲಿ ರೆಸಿಡೆಂಟ್ ಇರ್ತಾರಲ್ಲ ಭಾರತದಲ್ಲಿ ಅಲ್ಲಿ ಬಂದುಬಿಟ್ಟು ಅವ್ರು ವೋಟ್ ಮಾಡುವಂಥ ಅವರ ಪ್ರೆಸೆನ್ಸ್ ಇರುವಂಥ ಒಂದು ಲಾನ ತರಲಾಗುತ್ತೆ. ಸೊ ಈ ಒಂದು ಲಾನ ಮತ್ತೆ ಅಗೇನ್ ಚೇಂಜಸ್ ಮಾಡ್ತಾ ಇದ್ದಾರೆ ಅಂತಂದರೆ 2020ರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಲೆಟರನ್ನು ಅಥವಾ ಒಂದು ಪ್ರಪೋಸಲನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಇವಾಗ ಈ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಇರುತ್ತಲ್ಲ ಆ ಒಂದು ಅಸೆಂಬ್ಲಿ ಎಲೆಕ್ಷನಲ್ಲಿ ಇವರನ್ನು ಪೋಸ್ಟಲ್ ಬ್ಯಾಲೆಟ್ನ ಮುಖಾಂತರ ವೋಟಿಂಗ್ ಮಾಡುವಂಥ ಸಿಸ್ಟಮನ್ನು ಅಥವಾ ಅವ್ರಿಗೆ ಒಂದು ಈ ರೀತಿಯಾದಂಥ ಫೆಸಿಲಿಟಿಯನ್ನು ನಾವು ಕೊಡಬೇಕು. ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವರು ಇವತ್ತು ವೋಟ್ ಮಾಡ್ಬೋದು, ಅವರ ಪ್ರೆಸೆನ್ಸ್ ಬರಬೇಕು ಅನ್ನುವಂಥ ಒಂದು ಅವಶ್ಯಕತೆ ಇಲ್ಲ. ಸ್ಟೇಟ್ ಅಸೆಂಬ್ಲಿನಲ್ಲಿ ಅವರು ಎಲೆಕ್ಷನಲ್ಲಿ ವೋಟ್ ಮಾಡ್ಬೋದು ಅನ್ನುವಂಥದ್ದನ್ನು
ಪ್ರಪೋಸಲನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿರುವಂಥ ಒಂದು ಪ್ರಪೋಸಲನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು 2020ರಲ್ಲಿ. ಇವಾಗ 2021ರಲ್ಲಿ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ನೋಡ್ತಾ ಇದ್ದೀವಲ್ಲ, ಇದರಲ್ಲಿ NRIಗಳು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೂ ಬ್ಯಾಲೆಟ್ಸ್ಗಳ ಮುಖಾಂತರ ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು, NRIಗಳು ಎಲೆಕ್ಟ್ರಾನಿಕಲಿ ಇವತ್ತು ಅವರು ವೋಟಿಂಗ್ ಮಾಡ್ಬೋದು ಅನ್ನುವಂಥ ಒಂದು ಪ್ರವಿಧಾನವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದೆ ಅಥವಾ ಪ್ರಪೋಸಲನ್ನು ಕೊಟ್ಟಿದೆ ಅಂತಂದಾಗ ಯಾವ ರೀತಿಯಾಗಿ ಇದನ್ನು ನಾವು ಸಂವಿಧಾನಾತ್ಮಕವಾಗಿ ಚೇಂಜಸ್ ಮಾಡಬೇಕು ಅಂತಂದರೆ, ಇವಾಗ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ ಅನ್ನುವಂಥದ್ದನ್ನು 1961 ಅಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಸಾಕಷ್ಟು ಅಮೆಂಡ್ಮೆಂಟನ್ನು ಮಾಡಬೇಕು. ಅದರಿಂದ ಅವ್ರಿಗೆ ನಾವು ಎಲೆಕ್ಟ್ರಾನಿಕಲಿ ಅಥವಾ ಪೋಸ್ಟಲ್ ಬ್ಯಾಲೆಟ್ನ ಮುಖಾಂತರ ವೋಟ್ ಮಾಡುವಂಥ ಒಂದು ಪರ್ಮಿಷನನ್ನು ಕೊಡಬಹುದು ಅನ್ನುವಂಥದ್ದು. ಹೇಗೆ ನಡೆಯುತ್ತೆ ಈ ಒಂದು ಸಿಸ್ಟಮ್ ನಡಿನಲ್ಲಿ ಅಂತಂದಾಗ, ಇವಾಗ ಆರ್ಮಿ ಡಿಪಾರ್ಟ್ಮೆಂಟಲ್ಲಿ ಇರುವಂಥವರು ಅಥವಾ ಆರ್ಮ್ಡ್ ಫೋರ್ಸಸಲ್ಲಿ ಇರುವಂಥವರು ಇದೇ ರೀತಿಯಾದಂಥ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಾಪರ್ ಆಗಿರುವಂಥ ಒಂದು ನೇಮ್ ಅಂತಂದರೆ ETPBS, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅನ್ನುವಂಥದ್ದು. ಇದರಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ, ಎಲೆಕ್ಟ್ರಾನಿಕಲಿ ರಿಜಿಸ್ಟರ್ಡ್ ಸರ್ವಿಸ್ ವಿತ್ ವೋಟರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಕೆಲವೊಂದಿಷ್ಟು ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ಸೆಂಡ್ ಮಾಡಲಾಗುತ್ತೆ. ಸೊ ಅವರು ಅದನ್ನು ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಕೆಲವೊಂದಿಷ್ಟು ಪಾರ್ಟಿಗಳ ನೇಮನ್ನು ಕೊಟ್ಟಿರ್ತಾರೆ. ಯಾರಿಗೆ ಅವರು ವೋಟ್ ಹಾಕ್ತಾರಲ್ಲ ಅದನ್ನು ಮಾರ್ಕ್ ಮಾಡಿಬಿಟ್ಟು ವಾಪಸ್ ಅವರು ರಿಟರ್ನಿಂಗ್ ಆಫೀಸರ್ಸ್ ಇರ್ತಾರಲ್ಲ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಅಲ್ಲಿ ಕಳಿಸ್ಬೇಕು. ಅಥವಾ ಪೋಸ್ಟ್ ಆದರೂ ಮಾಡ್ಬೋದು ಅಥವಾ ಆರ್ಡಿನರಿ ಮೇಲನ್ನು ಮಾಡೋದ್ರ ಮುಖಾಂತರ ತಮ್ಮ ಒಂದು ವೋಟನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಸೊ ಈ ಒಂದು ಪ್ರವಿಧಾನವನ್ನು ಇವತ್ತು ನಾನ್ ರೆಸಿಡೆಂಟ್ ಆಫ್ ಇಂಡಿಯಾದವರಿಗೆ ಕೊಡಬೇಕು. ಅದರಲ್ಲೂ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಅಂತಂದಾಗ ನಾವು ಯಾವ ರೀತಿಯಾದಂಥ ಚೇಂಜಸ್ ಮಾಡ್ತಾ ಇದ್ದೀವಿ, ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ 1961 ಅಡಿನಲ್ಲಿ ಇವತ್ತು ಲಾ ಮಿನಿಸ್ಟ್ರಿ ಚೇಂಜಸ್ಸನ್ನು ಮಾಡಬೇಕು ಅಂದಾಗ ಅವರಿಗೆ ಈ ರೀತಿಯಾದಂಥ ಒಂದು ಪ್ರವಿಧಾನವನ್ನು ಕೊಡಬಹುದು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಇಶ್ಯೂ ಕ್ಲಿಯರ್ ಆಗಿದೆ. ಯಾವ ರೀತಿಯಾಗಿ NRI ಅವರಿಗೆ ವೋಟಿಂಗ್ ಕೊಡಬೇಕು ಬೇಡವಾ, ಅಥವಾ ಯಾವ ರೀತಿಯಾಗಿ ನಾವು ಚೇಂಜಸನ್ನು ಮಾಡಿದ್ದೀವಿ ಹಂತವಾಗಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಯ್ತಲ್ಲ. ನಾವು ಯಾವ ರೀತಿಯಾದಂಥ ಕ್ವಶನನ್ನು ಫ್ರೇಮ್ ಮಾಡ್ಕೋಬೋದು ಅಥವಾ ಯಾವ ರೀತಿಯಾದಂಥ ಕ್ವಶನನ್ನು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಈಸಿಯಾಗಿ ಅವರು ಫ್ರೇಮ್ ಮಾಡ್ಬೋದಾಗಿದೆ. NRIಗೆ ನಾವು ಯಾವ ರೀತಿಯಾದಂಥ ವೋಟಿಂಗ್ ರೈಟ್ಸನ್ನು ಕೊಟ್ಟಿದ್ದೀವಿ, ಇದು ನಾವು ಸಂವಿಧಾನದಲ್ಲಿ ಯಾವಾಗ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಆಯ್ತಲ್ಲ ಆ ಟೈಮಲ್ಲೇ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳಬಹುದು. ಅಥವಾ NRIಗೆ ಯಾವುದೇ ರೀತಿಯಾದಂಥ ವೋಟಿಂಗ್ ರೈಟ್ ಇಲ್ಲ, ಅವರು ವೋಟಿಂಗ್ ಮಾಡೋದಕ್ಕೋಸ್ಕರ ಎಲಿಜಿಬಲ್ ಇಲ್ಲ ಅನ್ನುವಂಥ ಒಂದು ನೆಗೆಟಿವ್ ಸ್ಟೇಟ್ಮೆಂಟನ್ನು ಸಹ ಫ್ರೇಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಯಾವ ರೀತಿಯಾದಂಥ ಸ್ಟೇಟಸ್ ಇದೆ NRIಗಳಿಗೆ ಅಂತಂದರೆ, ಅವರು ಯಾವ ಒಂದು ಮತದಾನ ಕ್ಷೇತ್ರದಲ್ಲಿ ಎಲೆಕ್ಟೋರಲ್ ರೋಲಲ್ಲಿ ನೇಮ್ ಇರುತ್ತಲ್ಲ ಡೈರೆಕ್ಟಾಗಿ ಬಂದುಬಿಟ್ಟು ಅವರ ಒಂದು ಪ್ರೆಸೆನ್ಸಿಂದ ಇವತ್ತು ವೋಟಿಂಗ್ ಮಾಡುವಂಥ ಪ್ರವಿಧಾನವಿದೆ. ಇವಾಗ ಚರ್ಚೆ ನಡೀತಾ ಇರೋದು ಅವ್ರನ್ನ ಆನ್ಲೈನ್ ಮುಖಾಂತರ ಮಾಡ್ಬೋದು ಅಥವಾ ಎಲೆಕ್ಟ್ರಾನಿಕಲಿ ಅವರು ವೋಟಿಂಗ್ ಮಾಡುವಂಥ ಒಂದು ಸ್ಟೇಟಸ್ಗೆ ತರಬೋದಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆಂದರೆ ಇವಾಗ NRIಗಳಿಗೆ ಏನಾಗುತ್ತೆ ಅಂತಂದರೆ, ಅವರು ವೋಟಿಂಗ್ಗೋಸ್ಕರ ಬೇರೆ ಒಂದು ಕಂಟ್ರಿಯಿಂದ ಇಲ್ಲಿ ಬರೋದಕ್ಕೋಸ್ಕರ ಸಾಕಷ್ಟು ಎಫರ್ಟ್ಸನ್ನು ಹಾಕಬೇಕಾಗುತ್ತೆ ಮತ್ತು ಸಾಕಷ್ಟು ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಸಾಕಷ್ಟು ಜನರು ವೋಟಿಂಗ್ ಮಾಡುವಂಥ ಒಂದು ಸಿಸ್ಟಮ್ ನಡಿನಿಂದ ದೂರ ಆಗಿರುವಂಥ ಕಂಡೀಷನ್ಸನ್ನು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಎಲೆಕ್ಟ್ರಾನಿಕಲಿ ಬೇಕಾಗುವಂಥ ಒಂದು ಫೆಸಿಲಿಟಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಮುಂದೆ ಯಾವ ರೀತಿಯಾದಂಥ ಚೇಂಜಸ್ ಬರುತ್ತೆ, ಯಾವ ರೀತಿಯಾದಂಥ ಅಪ್ಡೇಷನ್ಸ್ ಆಗ್ಬೋದು ಅಂತ ಮುಂಬರುವ ಆರ್ಟಿಕಲಲ್ಲಿ ನಾವು ಗಮನ ಹರಿಸಿ ಅಪ್ಡೇಷನನ್ನು ಮಾಡ್ಕೊಳ್ಳೋಣ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಿಂದ ಸದ್ಯದ ಮಟ್ಟಿಗೆ ಇರಬೇಕಾಗಿರುವಂಥ ಅಪ್ಡೇಷನ್ಸು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.